ಇವತ್ತು ನಮ್ಮ ಭ್ರಷ್ಟ ಅಧಿಕಾರಿಗಳ ಕೂಟದ ಕೇಂದ್ರ ಸ್ಥಾನ ಇದು ಅರಣ್ಯ ಭವನದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಮೀನಾಕ್ಷಿ ನೇಗಿ ಮೇಡಮ್ PCCF ಅರಣ್ಯ ಪಡೆ ಮುಖ್ಯಸ್ಥರು. ಅವ್ರ ಹತ್ರ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೀವು ದಯವಿಟ್ಟು ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನ್ಯಾಷನಲ್ ಹೈವೇ ಹೋಗ್ತಾ ಇರ್ತಕ್ಕಂಥ ಜಾಗದಲ್ಲಿ ಈ ಭ್ರಷ್ಟಕೂಟಗಳು ಈ ನ್ಯಾಷನಲ್ ಹೈವೇ ಅವರ ಕುಮ್ಮಕ್ಕಿನಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು DFO ಮತ್ತು ಅವ್ರ ಕೆಳಗಡೆ ಅಧಿಕಾರಿಗಳೆಲ್ಲ ಸೇರಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಯಾರು ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳು 75 ಕೋಟಿ ಲಂಚ ಕೇಳಿದಂತಹ RO ಅದ್ರ ಕೆಳಗಡೆ ಯೋಜನಾ ನಿರ್ದೇಶಕರಾದಂಥ ಶರ್ಮಾ ಮತ್ತು ಅದೇ ಕಚೇರಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಮೃತ ಅವರ ಮಾರ್ಗದರ್ಶನದಲ್ಲಿ ಇಡೀ ಒಂದು ಮರ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಸೀಜರ್ ಇದೆ. ಮರ ಕಟ್ ಮಾಡಿದ್ಮೇಲೆ ಅದು ತೂಕ ಅಳತೆ ಎಲ್ಲ ಆಗಬೇಕು, ರೈತನ ಸಮ್ಮುಖದೆಲ್ಲ ಆಗಬೇಕು. ಇದು ರೈತನ ಜಾಗ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ನಮ್ಮ ಅಗ್ರಿಮೆಂಟ್ ಇದೆ. ನಾನು 30 ವರ್ಷ ಆಗೋವರೆಗೂ ಬೆಳೆಸಿ ಅದನ್ನು ಏನು ಉತ್ಪಾದನೆ ಬರುತ್ತೆ ಅದನ್ನು ರೈತರಿಗೆ ಹಂಚಿ 20%, ನಮಗೆ 80% ಅವರಿಗೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಇವ್ರು ನೋಟಿಫಿಕೇಷನ್ಗೆ ಆಗೋದಕ್ಕಿಂತ ಮುಂಚೆನೇ ಅಗ್ರಿಮೆಂಟ್ ಇದೆ, ಅದನ್ನೆಲ್ಲ ಕೊಟ್ಟಿದ್ದೀವಿ. ಅದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲ್ಗಡೆ ಇವರು ಮತ್ತೆ ಈಗ ಇವರೇ ಡಬಲ್ ಬೆಂಚಿಗೆ ಹೋಗ್ತಾರೆ. ಶ್ರೀಗಂಧಕ್ಕೆ 25,000 ರೂಪಾಯಿ ಮಾನ್ಯ ನ್ಯಾಯಾಲಯ ಫಿಕ್ಸ್ ಮಾಡ್ರೆ ಜಾಸ್ತಿ ಆಯಿತು ಅಂತೇಳಿ ಇವರೇ ಕೋರ್ಟಿಗೆ ಹೋಗ್ತಾರೆ. ಒಂದು ಕಡೆ ಕೋರ್ಟಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಗಿಡ ತೆಗಿಕ್ಕೆ ಬರ್ತಾರೆ. ಇದು ಯಾವ್ದು ಸ್ವಾಮಿ ಡಬಲ್ ಸ್ಟ್ಯಾಂಡರ್ಡು? ಅಲ್ಲಿಯ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅಲ್ಲಿಯ ನಮ್ಮ ರೈತನ ಹಿಂದೆ ನಮ್ಮ ತಂದೆ ಮೇಲೆ FOC ಕೇಸ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಅವ್ರ ರಾಜಕಾರಣ ನಮ್ಮ ಮೇಲೆ ದ್ವೇಷ ತೀರಿಸ್ಕೊತಾ ಇದ್ದಾರೆ. ಸೊ ಇದು ನಡೆಯಲ್ಲ. ಇದು ನಮ್ಮಲ್ಲಿ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಪತ್ರಿಕಾ ರಂಗದ ಮೇಲೆ ನಂಬಿಕೆ ಇದೆ. ನಾವು ನಂಬಿಕೆ ಕಳ್ಕೊಂಡಿಲ್ಲ. ಇನ್ನೂ ನನ್ನ ಜೀವ ಕಳ್ಕೊಳಕ್ಕೆ ಸರ್ಕಾರದ ಲೆಕ್ಕದಲ್ಲಿ ನನ್ನ ಜೀವ ಹೋಗಿದೆ. ನಿಮ್ಮ ಮಾಧ್ಯಮಗಳಿಗೆ ಕನ್ನಡ ನಾಡಿನ ಜನತೆಗೆ, ನಮ್ಮ ಶ್ರೀಗಂಧ ಬೆಳೆಗಾರರ ಪಾಲಿಗೆ, ನನ್ನ ಕುಟುಂಬಕ್ಕೆ ಇನ್ನೂ ನಾನು ಬದುಕಿದ್ದೀನಿ. ಸರ್ಕಾರದ ಲೆಕ್ಕಕ್ಕೆ ನಾನು ಸತ್ತಿದ್ದೀನಿ. ಶ್ರೀಗಂಧ ಬೆಳೆಗಾರನ ಸಾವು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ಶ್ರೀಗಂಧ ಬೆಳೆಗಾರರ ಕಗ್ಗೊಲೆ ಮಾಡೋಕ್ಕೆ ಬಂದಿದ್ದಾರೆ ಇವರು. ಇದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ನಮ್ಮ ಸಂಘ ಇವತ್ತು ನನ್ನಿಂದ ನಿಂತಿದೆ. ನಾನು ಅಲ್ಲಿಂದ 20 ವರ್ಷದಿಂದ ಹೊರೆ ಹೊತ್ತಿದ್ದಂಥ ಹೊರೆಯನ್ನು ತಗೊಂಬಂದು ವಿಧಾನಸೌಧದ ಹಿಂಭಾಗದಲ್ಲಿ ನಾನು ಆ ಶ್ರೀಗಂಧವನ್ನು ನನ್ನ ಹೊರೆಯನ್ನು ಅಲ್ಲಿ ಬಿಸಾಕಿದ ಮೇಲೆ ಎತ್ಕೊಂಡೋಗಿ ನಮ್ಮ ಸಂಘ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಮಾನ್ಯ ಅಧ್ಯಕ್ಷರಾದಂಥ ಅಮರನಾರಾಯಣ್ ಸಾಹೇಬರು, ಉಪಾಧ್ಯಕ್ಷರಾದಂಥ ಶರಣಪ್ಪ ಸಾರು ಇಬ್ಬರು ಅವರ ಏನು ಉಪಸ್ಥಿತಿನಲ್ಲಿ ನಮ್ಮ ಸಂಘ ಇವತ್ತು ನನ್ನ ಬೆನ್ನಿಗೆ ನಿಂತಿದೆ. ಶ್ರೀಗಂಧ ಬೆಳೆಗಾರರು ನನ್ನ ಬೆನ್ನಿಗಿದ್ದಾರೆ. ನಮ್ಮ ಶ್ರೀಗಂಧ ಅಸ್ಮಿತೆ, ಕರ್ನಾಟಕದ ಅಸ್ಮಿತೆ, ಕನ್ನಡ ನಾಡಿನ ಜನತೆ ನನ್ನ ಬೆನ್ನಿಗಿದ್ದಾರೆ ಅಂತೇಳಿ ಹೇಳ್ತಾ, ಇವತ್ತು ಅವರು ಏನೇ ಮಾಡಿದ್ರು ಕೂಡ ಅದನ್ನು ಪ್ರತಿಭಟಿಸೋಂಥ ಶಕ್ತಿ ನಮ್ಮ ರಾಜ್ಯದ ಜನತೆಗಿದೆ. ಸೊ ನಮ್ಮ ಕನ್ನಡ ಶ್ರೀಗಂಧಕ್ಕಿದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀಗಂಧನ ಉಸಿರಾಡ್ತಾ ಇದ್ದೀನಿ, ಶ್ರೀಗಂಧನ ಪ್ರೀತಿಸ್ತಾ ಇದ್ದೀನಿ, ಶ್ರೀಗಂಧನ ಉಳಿಸ್ತೀನಿ, ಬೆಳೆಸ್ತೀನಿ. ನಾನು ಮೊನ್ನೆ ಆಗಿರೋಂಥ ಘಟನೆ ನಾನು ಒಂದು ಮರದ್ದು 2 ಕೊಂಬೆ ಕಡಿದಿದ್ದೀನಿ. ಅವ್ರು ನನ್ನ ಮೇಲೆ FIR ಮಾಡಿದ್ದಾರೆ. ಸೊ ನನ್ನ ಏನು ಶ್ರೀಗಂಧದ 100 ಮರಗಳನ್ನ 1000 ಕೊಂಬೆಗಳು ಕಡಿದಿದ್ದಾರೆ. ಅವ್ರ ಮೇಲೆ FIR ಆಗಬೇಕು. ಅಲ್ಲಿವರೆಗೂ ನಾನು ಹೋಗೋದಿಲ್ಲ. ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ನನಗೂ ಆಗಲಿ, ಅವರಿಗೂ ಆಗಲಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು. ಅರ್ಧ ಗಂಟೆ ಚಪ್ಪೆ ಕೈ ಬೆಳಕಿ
ಆಗುವ ಶವ ಇದು. ಸರ್ಕಾರದ ಲೆಕ್ಕದಲ್ಲಿ ಸತ್ತಂಥ ಶವ ಇದು. ನಮ್ಮ ಅರಣ್ಯ ಇಲಾಖೆಯವರು ಸಾಯಿಸಿದ್ದಾರೆ. ಸೊ ಇಲ್ಲಿ ಶವ ಬಿದ್ದಿದೆ. ಸರ್ಕಾರ ಯಾವತ್ತು ಬಂದು ಎತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಈ ಶವನ. ಸೊ ನಾವು ನೋಡ್ತಾ ಇರ್ಬೋದು ಇದು ಅರಣ್ಯ ಭವನ. ಮುಂದೆ ಅಲ್ಲಿದ್ದೀನಿ. ಶ್ರೀಗಂಧವನ್ನು ಕಗ್ಗೊಲೆ ಮಾಡಿದ್ದಾರೆ. ಹಾಗೆ ನನ್ನನ್ನು ಕೂಡ ಸರ್ಕಾರದ ಲೆಕ್ಕದಲ್ಲಿ ಸಾಯಿಸಿದ್ದಾರೆ. ನನ್ನ ಶ್ರೀಗಂಧ ಸತ್ತ ಮೇಲೆ ನಾನು ಸತ್ತಂಗೆ. ನಿನ್ನೆ ಅವರಿಗೆ ವಿಧಾನಸೌಧದ ಹಿಂಭಾಗ ಕೂಡ ನಾನು ನೋವಿನಲ್ಲಿ ಮರ ಕಟ್ ಮಾಡಿದ್ರು ಕೂಡ ನನ್ನನ್ನು ಇವರು ಏನಂತ ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಶ್ರೀಗಂಧ ಬೆಳೆಗಾರರಿಗೋಸ್ಕರ ಬದುಕಿದ್ದೀನಿ. ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಬದುಕಿದ್ದೀನಿ. ನಮ್ಮ ನಾಡಿನ ಜನತೆ, ಕನ್ನಡ ಶ್ರೀಗಂಧದ ಅಸ್ಮಿತೆ, ಕನ್ನಡದ ಅಸ್ಮಿತೆಯಾದಂಥ ಶ್ರೀಗಂಧದ ನಾಡಿಗೋಸ್ಕರ ಬದುಕಿದ್ದೀನಿ. ಆದರೆ ಸರ್ಕಾರದ ಲೆಕ್ಕದಲ್ಲಿ ಇವತ್ತು ನನ್ನ ಶ್ರೀಗಂಧನ ಕಗ್ಗೊಲೆ ಮಾಡಿದ್ದಾರೆ. ನಾನು ಕೂಡ ಶವವಾಗಿ ಮಾತಾಡ್ತಾ ಇದ್ದೀನಿ. ಸರ್ಕಾರದ ಲೆಕ್ಕದಲ್ಲಿ ಶವವಾಗಿ ಮಾತಾಡ್ತಾ ಇದ್ದೀನಿ. ಸೆಲ್ಫಿ ಸೂಸೈಡ್. ಹುತಾತ್ಮನ ಜಾಗ ಇದೆ. ನಾನು ಕೂಡ ಹುತಾತ್ಮ ಆಗಿದ್ದೀನಿ ಅಂತೇಳಿ ತಿಳ್ಕೊಂಡು ನನ್ನನ್ನು ಹುತಾತ್ಮ ಮಾಡಲಿ. ಏನು ಮಾಡ್ತಾರೆ ಶೇಡ್